ಇಲ್ಲಿ ಹಿರಿಯರು ಪೂಜ್ಯರು ಏಳು ಬೀಳುಗಳೆಲ್ಲ ಕಂಡವರಿದ್ದಾರೆ, ತಾಯಿ ತಂದೆಯರೆಲ್ಲ ಇದ್ದಾರೆ. ಇವತ್ತು ಎಲ್ಲ ಹೇಳ್ತಾರೆ ಕಾಲ ಬದಲಾಗ್ತಾ ಇದೆ, ಕಾಲ ಬದಲಾಗ್ತಾ ಇದೆ, ಕಾಲ ಬದಲಾಗ್ತಾ ಇದೆ ಅಂತ. ಕಾಲ ಬದಲಾಗಿಲ್ಲ. ಸೂರ್ಯ ಯಾವ ಸಮಯಕ್ಕೆ ಹುಟ್ಟಬೇಕು ಆ ಸಮಯಕ್ಕೆ ಹುಟ್ಟುತ್ತಾ ಇದ್ದಾನೆ. ಚಂದ್ರ ಯಾವ ಸಮಯಕ್ಕೆ ಬರಬೇಕು ಆ ಸಮಯಕ್ಕೆ ಚಂದ್ರ ಬರ್ತಾ ಇದ್ದಾನೆ. ಗಾಳಿ ಬೆಳಕು ಯಾವ ಟೈಮಿಗೆ ಬರಬೇಕು ಅದು ಬರ್ತಾ ಇದೆ. ಎಲ್ಲಿ ಕಾಲ ಬದಲಾಗಿದೆಯಪ್ಪ ಅಲ್ವಾ? ಬದಲಾಗಿರುವುದು ನಮ್ಮ ನಡವಳಿಕೆ, ಬದಲಾಗಿರುವುದು ನಮ್ಮ ನಡವಳಿಕೆ. ನೋಡಿ, ಈ ಒಂದು ಚಿತ್ರವನ್ನ ಒಬ್ಬ ತಾಯಿ ತಂದೆ ಮೊನ್ನೆ ಬೀದಿಲ್ ನಿಂತು ಗುಳೋ ಅಂತ ಅಳ್ತಾವ್ರೆ. ಯಾಕವ ಹೀಗೆ ಅಂತ ಕೇಳಿದಾಗ, ಗಂಡನ ಹೆಸರಲ್ಲಿ ಮನೆ ಇತ್ತು, ಜಮೀನಿರ್ಲಿಲ್ಲ, ಇಬ್ರು ಗಂಡು ಮಕ್ಕಳು. ತನ್ನ ಹೆಸರಿಗೆ ಇದ್ದ ಮನೆಯನ್ನ ಅವರು ಮಕ್ಕಳ ಹೆಸರಿಗೂ ಹೆಂಡತಿ ಹೆಸರಿಗೂ ಬರೆದು, ಯಾರು ಮಗ ಅಪ್ಪವನ್ನ ಕತ್ತಿಡಿದು ಆಚೆಗೆ ತಳ್ಳಿದ್ದಾನೆ. ನೋಡಿ, ಆ ದೃಶ್ಯವನ್ನು ನೋಡಿದ್ರೆ ಕಣ್ಣಂಚಲ್ಲಿ ನೀರು ಬರುತ್ತೆ, ಕರುಳು ಕಿತ್ತು ಬರ್ತಾ ಇದೆ. ಯಾಕೆ ಮಕ್ಕಳಿಗೆ ಇಷ್ಟೊಂದು ಆಕ್ರೋಶ? ಯಾಕೆ ಕರುಣೆ ತಪ್ಪು ಹೋಗ್ತಾ ಇದೆ ಅಪ್ಪ ಅಮ್ಮನ ಮೇಲೆ? ವಯಸ್ಸಾಯ್ತಿದ್ದಂಗೆ ಅಪ್ಪ ಏನಾದ್ರೂ ಜ್ವರ ಬಂದ್ ಮಲಿಕೊಳ್ಳಂಗಿಲ್ಲ, ಮಕ್ಕಳಿಗೆ ಹತ್ತು ಬಿಡ್ತದೆ ಕೋಪ ಅಲ್ವಪ್ಪ? ಹತ್ತು ಬಿಡ್ತದೆ ಕೋಪ. ಏನಿವನ್ ಮನೆಯೊಳಗ ಯಾವಾಗ್ಲೂ ಹಿಂಗೆ ಮನ್ಗಿರ್ತಾನಲ್ಲ, ಕೆಮ್ತಾನಲ್ಲ, ಕ್ಯಾಕರಿಸ್ತಾನಲ್ಲ. ಅದೇ ಮಕ್ಕಳು ಮಲಿಕೊಂಡಾಗ ಅಪ್ಪ ಒಂದೇ ಉಸಿರಿಗೆ ಹೆಗಲ ಮೇಲೆ ಹೊತ್ಕೊಂಡು ಓಡೋಡಿ ಹೋಗಿ ಆಸ್ಪತ್ರೆಯಲ್ಲಿ ನನ್ನ ಮಗಿಗೆ ಏನಾಯ್ತು ನೋಡು ಅಂತಾನಲ್ಲ, ಅದು ನೆನಪಿಗೆ ಬರೋದಿಲ್ಲ. ಎಂತೆಂಥ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ವಯಸ್ಸಾದ ತಾಯಿ ತಂದೆಯನ್ನ ಬೀದಿಯಲ್ಲಿ ನಡು ಬೀದಿಯಲ್ಲಿ ಬಿಟ್ಟು ಇವತ್ತು ಮಕ್ಕಳು ಸುಖ ಜೀವನ ಕಾಣ್ತೀನಿ ಅಂತ ಹೋಗ್ತಾ ಇದ್ದಾರೆ. ಆದ್ರೆ ಸುಖ ಎಲ್ಲಿದೆ ಸ್ವಾಮಿ? ತಾಯಿ ತಂದೆಯ ಸೇವೆ ಅಲ್ಲದೆ ಈ ಜಗತ್ತಿನಲ್ಲಿ ಇನ್ಯಾವ ಶ್ರೇಷ್ಠವಾದ ಸೇವೆಯನ್ನು ಮಾಡ್ತಾರೆ? ಯಾರು ಮಾಡ್ತಾರೆ ಹೇಳಿ? ಯಾರು ಮಾಡ್ಲಿಕ್ಕಾಗೋದಿಲ್ಲ. ಅದಕ್ಕೆ ವಯಸ್ಸಾದಾಗ ತಾಯಿ ತಂದೆಗಳು ಮಗು ರೀತಿ ಆಗ್ತಾರಂತೆ, ಹಠ ಮಾಡ್ತಾರೆ, ಹೆಚ್ಚಾಗಿ ಮಾತಾಡ್ತಾರೆ. ಸಹಿಸ್ಕೊಬಿಟ್ರೆ ಸಾಕು, ಭಗವಂತನೇ ಅವರ ಹತ್ರ ಬಂದು ನಮಗೆ ಆಶೀರ್ವಾದವನ್ನು ಮಾಡ್ತಾನೆ. ನೋಡಿ, ಅಪ್ಪಾಜಿಯವರು ಇವತ್ತು ಹೊರಟೋಗಿದ್ದಾರೆ. ಅವ್ರ ಮಕ್ಕಳನ್ನು ಕೇಳಿ, ಇನ್ನು 1 ವರ್ಷ ಬೇಕು ಆ ನೋವಿನಿಂದ ಹೊರಗಡೆ ಬರೋದಕ್ಕೆ. ಊರಲ್ಲಿ ಏನಾದ್ರೂ ಗಲಾಟೆ ಆದ್ರೆ ಅಪ್ಪನಿಗೆ ಹೇಳ್ಕೊಂಡಾಗ, ನಾನಿದ್ದೀನಿ ಎದುರುಬೇಡ ಸುಮ್ಮಿರಲ್ಲ ಮಗನೇ ಅಂತ ಹೇಳೋನು ತಂದೆ. ಸಾಕಾಗಿ ಬಂದಾಗ ಮೊದಲು ಹೂವ ಹೇಳ್ತಾಳೆ ಬಾಗ್ಲಲ್ಲಿ ಕೂತ್ಕೊಂಡು, ಕೈಕಾಲ್ ಮುಖ ತೊಳ್ಕೊಂಡ್ ಮೊದ್ಲಿಟ್ಟುಣಪ್ಪ, ಆಮೇಲೆ ಮಾತಾಡುವ, ನಾವು ಕಷ್ಟ ಸುಖ ಆಮೇಲೆ ಮಾತಾಡುವ ಅಂತಾಳೆ. ಅಂತ ಹೃದಯಗಳನ್ನ ನಾವು ನೋಯಿಸೋದಾದ್ರೂ ಹೇಗವ್ವ? ತಾಯಿ ಇಲ್ಲದ ಪ್ರಪಂಚ ಇಲ್ಲ. ತಾಯಿ ತನ್ನ ಕರುಳು ಬಳ್ಳಿಯನ್ನ ಪ್ರತಿ ಜನ್ಮಕ್ಕೂ ಜನಾಂಗಕ್ಕೂ ಕೊಟ್ಟಿದ್ದಾಳೆ. ನಾವೆಲ್ಲ ಬದುಕ್ತಾ ಇರೋದು ನಮ್ಮ ಅವನ ಕರುಳು ಬಳ್ಳಿಯಿಂದ. ಕತ್ತರಿಸಿ ಕೊಡ್ತಾಳೆ ತನ್ನ ಕರುಳ ಬಳ್ಳಿಯನ್ನ, ರಕ್ತದ ಮಡುವಿನಲ್ಲಿ ಒದ್ದಾಡ್ತಾಳೆ. ಅಪ್ಪ ಹೊರಗಡೆ ಕೂತ್ಕೊಂಡು ಅಳ್ತಾನೆ. ಯಾಕೆ ಅಂದ್ರೆ ನನ್ನ ಹೆಂಡತಿ ನನ್ನ ಮಗು ಸುಖವಾಗಿ ಪ್ರಪಂಚವನ್ನ ನೋಡ್ಲಿ ಅಂತ. ಅಂತ ತಾಯಿ ತಂದೆಯರನ್ನ ನಾವು ದೂರ ಮಾಡುವುದು ಒಳ್ಳೆಯದಲ್ಲ, ಯಾವುದೇ ಕಾರಣಕ್ಕೂ ಒಳ್ಳೆಯದಲ್ಲ. ಅದಕ್ಕೆ ಹೇಳ್ತಾರೆ, ಏನೆಲ್ಲ ಮರೆತರು ತಮ್ಮ, ಹಡೆದವರ ನೀ ಮರಿಬೇಡ. ಹರಿಕತೆ ಕೇಳ್ತೀನಿ ಅಂದ್ರೆ ಇದೇ ಹರಿಕತೆ, ನಿಜವಾದ ಕತೆ. ನಮ್ಮನ್ನು ನಾವು ಸರಿಪಡಿಸಿಕೊಳ್ಳೋದೇ ಕತೆ. ಯಾವ ಊರ್ಗಾದ್ರೂ ಹೋಗಿ 28 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತ ಹುಡುಗ ಅಂತಾರೆ. ಏನಾಗಿತ್ತು? ಲೋ BP ಆಗಿತ್ತು. ಏನಾಗಿತ್ತು? ನ್ಯಾಣಕ್ಕಂಡು ಸತ್ತ ಅಂತಾರೆ. ಅಪ್ಪ ಅಮ್ಮನ ಮಾತು ಕೇಳಿದ ಮಕ್ಕಳು ಈ ಸ್ಥಿತಿಗೆ ಬರೋದಿಲ್ಲ. ಅಪ್ಪ ಬೈಯುತ್ತಾನೆ. ನೋಡಿ, ಇರಬೇಕು ಅವ್ವನ ಜೋಗುಳ ಅಪ್ಪನ ಬೈಗುಳ ಇದ್ರೇನೆ ಆ ಮನುಷ್ಯ ಸುಖವಾಗಿರ್ಲಿಕ್ಕೆ ಸಾಧ್ಯ. ಎಷ್ಟೋ ಹಳ್ಳಿಗಳಲ್ಲಿ ನಾನು ಕತೆ ಮಾಡೋಕೆ ಹೋದಾಗ ನೋಡಿ, IPL ಜೂಜಾಡ್ಕೊಂಡು, ಅದೇ ಕ್ರಿಕೆಟ್ ಜೂಜಾಡ್ತಾ ಇದ್ದಾರಂತಲ್ಲ ಈಗ, ಅದು ಜೂಜಾಡ್ಕೊಂಡು ಮೊನ್ನೆ ಒಬ್ಬ 48 ಲಕ್ಷ ಸಾಲ ಮಾಡವನೆ. ಒಂದು ಕುಂಟೆ ಜಮೀನಿಲ್ಲ ಅವನಿಗೆ, ಒಂದು ಅಂಗಡಿ, ಒಂದು ಕಾರ್ ಇತ್ತು. 48 ಲಕ್ಷ ಸಾಲ ಮಾಡಿ ಕೋಣೆ ಒಳಗೆ ನ್ಯಾಣಕ ಸತ್ತವನೆ. ಅವ್ರವನ್ಗೂ ಗೊತ್ತಿಲ್ಲ, ಅವ್ರ ಅಪ್ಪನಿಗೂ ಗೊತ್ತಿಲ್ಲ. ಅವ್ರಪ್ಪ ಗದತಕ್ಕೆ ಹೋಗೋರೆ. ಬಂದು ನೋಡೋಷ್ಟರಲ್ಲಿ ಮಗ ಇಲ್ಲ. ಬಾಗಿಲು ತೆಗೆದ್ರೆ
ಮಗ ಕೋಣೆ ಒಳಗೆ ನೇತಾಡ್ತಾವನೆ. ಯಾಕೆ ಅಂದ್ರೆ 48 ಲಕ್ಷ ಸಾಲ ತೀರ್ಸೋದು ಅಷ್ಟು ಸುಲಭದ ಮಾತಪ್ಪ. ಅದಕ್ಕೆ ಅಪ್ಪ ಅಮ್ಮರ ಮಾತನ್ನ ಕೇಳ್ರಪ್ಪ. ಮಕ್ಕಳಿಗೆ ಹೇಳ್ಕೊಡಿ, ಹಿರಿಯರ್ ತಾವು. ತಾಯಿಯ ಮಾತು, ತಂದೆಯ ಮಾತು ದೇವರ ವಾಕ್ಯ ಇದ್ದಾಗೆ. ಅವ್ರ ಮಾತನ್ನ ಕೇಳಿದವ್ರು ಯಾರೂ ಹಾಳಾಗಿಲ್ಲ. ಅವ್ರ ಮಾತನ್ನ ಕೇಳಬೇಕು, ಅವರನ್ನ ಪ್ರೀತಿಸಬೇಕು. ಸಮಯ ಸಿಕ್ಕಾಗ ಅವರ ಪಾದಕ್ಕೊಂದು ನಮಸ್ಕಾರವನ್ನು ಮಾಡಬೇಕು. ಎಷ್ಟೋ ಜನ್ಮದ ಪಾಪ ಕಳೆದು ಹೋಗ್ತದೆ, ಎಷ್ಟೋ ಜನ್ಮದ ಪುಣ್ಯ ಪ್ರಾಪ್ತವಾಗ್ತದೆ. ಏನೆಲ್ಲ ಮರೆತರು ತಮ್ಮ, ಎಲ್ಲವನ್ನು ಮರ್ತುಕೋ. ಆದ್ರೆ ಏನೆಲ್ಲ ಮರೆತರು ತಮ್ಮ, ಹಡೆದವರ ನೀ ಮರಿಬ್ಯಾಡ. ಏನೆಲ್ಲ ಮರೆತರು ತಮ್ಮ, ಹಡೆದವರ ನೀ ಮರಿಬ್ಯಾಡ. ಉಪಕಾರ ತೀರಿಸಬೇಕು, ಈ ಮಾತು ತಿಳಿದು ನೋಡ. ಉಪಕಾರ ತೀರಿಸಬೇಕು, ಈ ಮಾತು ತಿಳಿದು ನೋಡ. ಏನೆಲ್ಲ ಮರೆತರು ತಮ್ಮ, ಹಡೆದವರ ನೀ ಮರಿಬ್ಯಾಡ. ಏನೆಲ್ಲ ಮರೆತರು ತಮ್ಮ, ಹಡೆದವರ ನೀ ಮರಿಬ್ಯಾಡ. ಉಪಕಾರ ತೀರಿಸಬೇಕು, ಈ ಮಾತು ತಿಳಿದು ನೋಡ. ಉಪಕಾರ ತೀರಿಸಬೇಕು, ಈ ಮಾತು ತಿಳಿದು ನೋಡ. ಕೋಟಿ ಹಣವ ಗಳಿಸಲು ಬಹುದು, ಮಹಡಿ ಮನೆಯ ಕಟ್ಟಲು ಬಹುದು. ಕೋಟಿ ಹಣವ ಗಳಿಸಲು ಬಹುದು, ಮಹಡಿ ಮನೆಯ ಕಟ್ಟಲು ಬಹುದು. ತಂದೆ ತಾಯಿ ಎನ್ನುವ ಸಿರಿಯು ಬಯಸಿದಾಗ ದೊರಕುವುದೇನೋ. ತಂದೆ ತಾಯಿ ಎನ್ನುವ ಸಿರಿಯು ಬಯಸಿದಾಗ ದೊರಕುವುದೇನೋ. ಹಡೆದವರೆಂದು ನಗುತ್ತಿರಲದುವೆ, ಹಡೆದವರೆಂದು ನಗುತ್ತಿರಲದು. ನಿನ್ನಯ ಬಾಳಿನ ಸಿರಿ ಸಂಪದವು. ತಾಯಿ ತಂದೆ ನಗ್ತಾ ಇದ್ರೆ ಮನೆ ನಗ್ನಗ್ತಾ ಇರುತ್ತೆ. ಅಪ್ಪ ಮಕ್ಕಳ ವಿದ್ಯಾಭ್ಯಾಸ, ಮಕ್ಕಳ ಆರೋಗ್ಯ, ಹೆಂಡತಿ ಆರೋಗ್ಯ, ಹೆಂಡತಿಯ ಕಷ್ಟ ಸುಖ, ಅಕ್ಕಪಕ್ಕದವರ ಮರ್ಯಾದೆ ಎಲ್ಲವನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಜೀವನ ಮಾಡ್ತಾನೆ ಅಪ್ಪ. ಬರಿಗಾಲಲ್ಲಿ ಕಾಲು ಒಡೆದು ಛಿದ್ರವಾಗಿದ್ರು ಕೂಡ ಯಾವತ್ತೂ ಅವನಿಗೆ ಬ್ರಾಂಡೆಡ್ ಚಪ್ಪಲಿ ಬೇಕು ಅಂತ ಕೇಳೋದಿಲ್ಲ. ಮಕ್ಕಳೇನಾದ್ರೂ ಒಂದಿನ ಹರಿದೋಗಿರೋ ಶರ್ಟೋ ಪ್ಯಾಂಟ್ ಹಾಕೊಂಡು ಹೋದ್ರೆ ನಾಳೆ ಒತ್ತರಕ್ಕೆ ಅದು ಎಷ್ಟಾರ ಸಾಲ ಆಗ್ಲಿ, ನನ್ನ ಮಗ ಯಾರ ಮುಂದೆನೂ ತಲೆ ತಗ್ಗಿಸಬಾರದು ಅಂತೇಳಿ ಬ್ರಾಂಡೆಡ್ ಅಂಗಿ, ಬ್ರಾಂಡೆಡ್ ಚಪ್ಪಲಿ ಕೊಡಿಸ್ತಾನೆ. ಆದ್ರೆ ನಾವು ಎಷ್ಟು ಜನ ಮಕ್ಕಳಾದ ನಾವು ಅಪ್ಪ ಅಮ್ಮನಿಗೆ ಚಪ್ಪಲಿ ಕೊಡಿಸಿದ್ದೀವಿ ಹೇಳಿ? ಅಲ್ಲ, ಕೆಲವು ಜನ ಕೊಡ್ಸವ್ರೆ, ಇನ್ನು ಕೆಲವು ಜನ ಲವ್ವರ್ಗಳಿಗೆ, ಪ್ರೀತಿ ಮಾಡೋ ಹುಡುಗಿಗೆ ಏನ್ ಬೇಕಾದ್ರೂ ಸುರಿತಾರೆ. ದೊಡ್ಡ ದೊಡ್ಡ ಬೇಕರಿಲಿ ಹೋಗಿ ಕೇಕ್ ಕಟ್ ಮಾಡಿಸೋದೇನು, ಅವಳಿಗೆ ಒಳ್ಳೊಳ್ಳೆ ಮ್ಯಾಚಿಂಗ್ ಆಗು ಚಪ್ಪಲಿ ತಕೊಡ್ಬೇಡಿ ಅಂತ ಹೇಳೋದಿಲ್ಲ, ಅವ್ರ ದುಡ್ಡು ತಕೊಡ್ಲಿ. ಆದ್ರೆ ತಾಯಿ ತಂದೆ ಕಾಲನ್ನು ಒಂದ್ಸರ್ ನೋಡ್ರವ, ಭಗವಂತನ ಪಾದ ನೋಡ್ದಂಗಾಗುತ್ತೆ. ಆ ಭಗವಂತನ ಪಾದಕ್ಕೆ ಪಾದರಕ್ಷೆ ತೋಡಿಸಿದ್ರೆ ಎಷ್ಟು ಗೌರವ ಅಲ್ವಾ? ಎಷ್ಟು ಜನ್ಮದ ಪಾಪ ಕಳೆದೋಗುತ್ತೆ. ಯಾರಾದ್ರೂ ಒಬ್ರು ಸ್ವಾಮಿಗಳು ಬಂದ್ರೆ ಅಡ್ಡಡ್ಡ ಬಿದ್ದು ಬಿಡ್ತೀವಿ. ಅವನಿಗೆ ಏನಾರ ತುಳ್ಕ ಬಂದಿರ್ಲಿ, ಅಡ್ಡಡ್ಡ ಬಿದ್ದು ಬಿಡ್ತೀವಿ. ಆದ್ರೆ ಅಪ್ಪ ಅವನ್ ಕಾಲ್ ಮುಟ್ಟೋದಿಲ್ಲ ನಾವು. ನೋಡಿ ಎಂತ ದುರಂತ ಇದು. ನಿಜವಾದ ದೇವರನ್ನು ಬಿಟ್ಟು ಕಾಣದೇ ಇರೋ ದೇವರನ್ನ ಹುಡುಕ್ತಾ ಇದೀವಿ ನಾವು. ಅದಾಗಬಾರ್ದು. ಅದಕ್ಕೆ ಹೇಳ್ತಾರೆ ದೊಡ್ಡವರು,
ಎಷ್ಟು ಸ್ವಾರಸ್ಯಕರವಾಗಿ ಹೇಳ್ತಾರೆ ಅಂದ್ರೆ, ಹಣವ ಕೊಟ್ಟು ಮಡದಿಯರನ್ನು ಸುಲಭದಲ್ಲಿ ಕೊಳ್ಳಲುಬಹುದು. ಹಣವ ಕೊಟ್ಟು ಮಡದಿಯರನ್ನು ಸುಲಭದಲ್ಲಿ ಕೊಳ್ಳಲುಬಹುದು. ಈಗ ಮಂಡ್ಯ ಜಿಲ್ಲೆಯಲ್ಲಿ ಹೆಣ್ಣು ಸಿಕ್ತಿಲ್ಲ ಅಂತ ಒಂದು ಚಾಳಿ ಶುರು ಮಾಡ್ಕೊಂಡ್ಬಿಟ್ಟವ್ರೆ. ಎಲ್ರಿಗೂ ಗೊತ್ತದೆ ಅದು. ಉತ್ತರ ಕರ್ನಾಟಕದ ಕಡೆ ಹೋಗುದು, ದಳ್ಳಾಳಿಗಳು ಕರ್ಕೊಂಡು ಯಾವುದೋ ಒಂದು ಹೆಣ್ಣು ಕಟ್ಕೊ ಬರುದು. 2 ದಿನವೋ 1 ದಿನವೋ ಇರ್ತಾಳೆ, ವತರಕ್ಕೆ ಬರ್ತಾಳೆ, ಸಂದೆ ಹೊತ್ತಿಗೆ ಆರ್ಬಿಡ್ತಾಳೆ ಅತ್ತೆಗೆ ಚಿನ್ನ ಒಡವೆಲ್ಲ ಎತ್ಕೊಂಡು. ಇದೊಂದು ಜಾಳಿ ಶುರು ಆಗ್ಬಿಟ್ಟದೆ. ನಮ್ಮೂರಲ್ಲಿ ಒಬ್ರು ಕರ್ಕ ಬಂದಿದ್ರು. ಅದಕ್ಕೇನ್ ಗೊತ್ತೋ ಮಲ್ಲಾಗ್ರು ರಾತ್ರಿ ಹೊತ್ತಿಗೆ ಗೊಳೋ ಅಂತ ಅಳುಗ್ ಶುರು ಮಾಡ್ಬಿಡ್ತು, ತಗೊಂಡೋಗಿ ಕೊಟ್ಬಿಟ್ರಿ ಇದಕ್ಕೆ. ಅಂದ್ರೆ ಹೆಂಡತಿಯರನ್ನ ಯಾವ ರೂಪದಲ್ಲಾರು ತರಬಹುದು, ಆದ್ರೆ ಅಪ್ಪ ಅಮ್ಮನ ಯಾವುದೇ ಕಾರಣಕ್ಕೂ ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕಾಗಲ್ಲ. ಇವತ್ತು ಕಲಬೆರಕೆ ಆಗದೆ ಇರೋ ವಸ್ತು ಈ ಜಗತ್ತಲ್ಲಿ ಅಂದ್ರೆ ತಾಯಿ ತಂದೆ ಪ್ರೀತಿ ಹಾಗೂ ಎತ್ತವರ ಕಣ್ಣೀರು, ಎತ್ತ ತಾಯಿಯ ಎದೆ ಹಾಲು. ಇವತ್ತು ಕಲಬೆರಕೆ ಮಾಡೋಕ್ಕಾಗಿಲ್ಲ. ಆ ಕಲಬೆರಕೆ ಮಾಡುವಂತ ವಸ್ತುಗಳು ಅವಲ್ಲ. ಅಮೃತ ಕುಡಿದಿದ್ದೀವ ಅಂದ್ರೆ ಮಕ್ಳು ಹೇಳ್ತಾರೆ ಇಲ್ಲ ಅಂತಾರೆ, ಆದ್ರೆ ಪ್ರತಿಯೊಬ್ರು ಅಮೃತವನ್ನೇ ಕುಡಿದು ಬೆಳೆದಿರು. ಅಮೃತ ಯಾವುದು? ತಾಯಿಯ ಎದೆ ಹಾಲು ಅಮೃತ. ತನ್ನ ಎದೆಯನ್ನ ಹಿಂಡಿ ಮಕ್ಕಳಿಗೆ ಹೊಟ್ಟೆ ತುಂಬಿಸ್ತಾಳಲ್ಲ ತಾಯಿ, ಅದು ನಿಜವಾದ ಅಮೃತ. ಅದಕ್ಕೆ ಹೇಳ್ತಾರೆ, ಮಡದಿಯನ್ನು ಹಣವ ಕೊಟ್ಟು ಮಡದಿಯರನ್ನು ಸುಲಭದಲ್ಲಿ ಕೊಳ್ಳಲುಬಹುದು. ರಾಶಿ ರಾಶಿ ಹಣವನ್ನು ಸುರಿಯೇ ಎತ್ತ ತಾಯಿ ದೊರಕುವಳೇನೋ. ರಾಶಿ ರಾಶಿ ಹಣವನ್ನು ಸುರಿಯೇ ಎತ್ತ ತಾಯಿ ದೊರಕುವಳೇನೋ. ಹಡೆದವರೆದುರು ಸಿರಿ ಸಂಪದವು, ಹಡೆದವರೆದುರು ಸಿರಿ ಸಂಪದವು. ನಿನ್ನಯ ಬಾಳಿಗೆ ಈ ಜೀವನವು ಏನೆಲ್ಲ ಮರೆತರು ತಮ್ಮ, ಹಡೆದವರ ನೀ ಮರಿಬ್ಯಾಡ. ಏನೆಲ್ಲ ಮರೆತರು ತಮ್ಮ, ಹಡೆದವರ ನೀ ಮರಿಬ್ಯಾಡ. ಉಪಕಾರ ತೀರಿಸಬೇಕು, ಈ ಮಾತು ತಿಳಿದು ನೋಡ. ಉಪಕಾರ ತೀರಿಸಬೇಕು, ಈ ಮಾತು ತಿಳಿದು ನೋಡ.